ವೆಲ್ಕಮ್ ಬ್ಯಾಕ್. ಸಚಿವರ ಎರಡನೇ ಪಟ್ಟಿಗೆ ಶೀಘ್ರವೇ ಸಿಗಲಿದೆ ಗ್ರೀನ್ ಸಿಗ್ನಲ್. ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ರಾಹುಲ್ ಗಾಂಧಿ ಕೊಟ್ಟಿದ್ದಾರೆ ಟಾಸ್ಕ್. ಸಚಿವರ ಎರಡನೇ ಪಟ್ಟಿಗೆ ಶೀಘ್ರವೇ ಸಿಗುತ್ತೆ ಗ್ರೀನ್ ಸಿಗ್ನಲ್. ಅದರ ಒಂದು ಸರ್ಕಸ್ನಲ್ಲೇ ಇದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ರಾಹುಲ್ ಗಾಂಧಿ ಕೊಟ್ಟಿದ್ದಾರೆ ಟಾಸ್ಕ್ ಅನ್ನು. ಎರಡನೇ ಹಂತದ ಸಂಪುಟ ರಚನೆಗೆ ಶೀಘ್ರದಲ್ಲೇ ಅಂಕಿತ ಸಾಧ್ಯತೆ ಕೂಡ ಇದೆ. ಆ ಒಂದು ಪ್ರೋಸೆಸ್ನಲ್ಲಿ ಈಗಾಗಲೇ ರಾಜ್ಯ ನಾಯಕರು, ಹೈಕಮಾಂಡ್ ನಾಯಕರು ಕೂಡ ಇದ್ದಾರೆ. ಡಿಕೆಶಿ ಪರಮೇಶ್ವರ್ ಪಟ್ಟಿಗೆ ಗ್ರೀನ್ ಸಿಗ್ನಲ್ ಅನ್ನ ನೀಡುತ್ತಾ ಹೈಕಮಾಂಡ್. ಮಂತ್ರಿಗಿರಿಗಾಗಿ ಶಾಸಕರ ಸರ್ಕಸ್ ಆಗ್ತಾ ಇದೆ. ದೆಹಲಿ ಮಟ್ಟದಲ್ಲಿ ಈಗಾಗಲೇ ಲಾಭಿಯನ್ನು ಕೂಡ ನಡೆಸಲಾಗ್ತಾ ಇದೆ. ಡಿಕೆ ಶಿವಕುಮಾರ್ ಸಂಪುಟದಲ್ಲಿ ಯುವ ಶಾಸಕರಿಗೆ ಮಣೆ ಹಾಕಲಾಗತ್ತಾ? ಯುವ ನಾಯಕರಿಗೆ ಅವಕಾಶವನ್ನು ನೀಡುವಂತೆ ರಾಹುಲ್ ಗಾಂಧಿ ಸೂಚನೆಯನ್ನ ಕೊಟ್ಟಿದ್ದಾರಂತೆ. ಮೊದಲ ಬಾರಿಗೆ ಸಚಿವರಾಗ್ತಾ ಇರೋರನ್ನು ಪರಿಗಣಿಸಲು ನಿರ್ದೇಶನವನ್ನ ನೀಡಲಾಗ್ತಾ ಇದೆ. ಕೇರಳ, ತಮಿಳುನಾಡು ಮಾದರಿಯಲ್ಲಿ ಯುವ ಮುಖಗಳಿಗೆ ಆದ್ಯತೆಯನ್ನ ನೀಡಲಾಗುತ್ತಂತೆ. ಈಗ ಎರಡನೇ ಲಿಸ್ಟ್ ಅಲ್ಲಿ ಯುವ ನಾಯಕರಿಗೆ ಮಣೆ ಹಾಕಿರುವಂಥದ್ದು ಈಗಾಗಲೇ ತಮಿಳುನಾಡು, ಕೇರಳ ಸರ್ಕಾರ. ಅದೇ ರೀತಿಯಾಗಿ ರಾಜ್ಯದಲ್ಲೂ ಕೂಡ ಮಾಡಬೇಕು. ಹೀಗಾಗಿ ರಾಜ್ಯದಲ್ಲೂ ಯುವಕರಿಗೆ ಸಿಗಲಿದೆಯಾ ಹೆಚ್ಚಿನ ಆದ್ಯತೆ ಅನ್ನುವಂಥ ಪ್ರಶ್ನೆ ಇದೆ. ಈಗ ಎರಡನೇ ಲಿಸ್ಟು, ಮೂರನೇ ಲಿಸ್ಟು ಅಂತ ಬರುತ್ತಲ್ಲ ಈಗ. ಸೊ ಆ ಒಂದು ಲಿಸ್ಟ್ನಲ್ಲಿ ಈಗಾಗಲೇ ಯುವಕರಿಗೆ ಅಥವಾ ಯುವ ಶಾಸಕರಿಗೆ ಮನ್ನಣೆ ಕೊಡಬೇಕು. ಕೇರಳ, ತಮಿಳುನಾಡಿನ ರೀತಿಯಾಗಿ ಕೂಡ ಅದೇ ರೀತಿಯಾಗಿ ಮಾಡಬೇಕು ಅನ್ನುವಂಥ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಯಂಗ್ ಲೀಡರ್ಸ್ಗೆ ಮಣೆ ಹಾಕುವುದಕ್ಕೆ ಹಲವು ಸವಾಲುಗಳು ಕೂಡ ಎದುರಾಗುತ್ತೆ. ಹಿರಿಯರಿಗೆ ಅಧಿಕಾರ ಕೊಟ್ಟರೆ ಹಿರಿಯರಲ್ಲೂ ಕೂಡ ಅಸಮಾಧಾನ ಎದುರಾಗುತ್ತೆ. ಅಸಮಾಧಾನ ಸ್ಫೋಟಗೊಂಡ್ರೆ ಪಕ್ಷಕ್ಕೆ ಮತ್ತಷ್ಟು ಕೂಡ ಸಂಕಷ್ಟ ಎದುರಾಗುತ್ತೆ. ಹೀಗಾಗಿ ಕಿರಿಯರ ಮಧ್ಯೆ ಬ್ಯಾಲೆನ್ಸ್ ಮಾಡಿ ಸಂಪುಟ ರಚನೆ ಮಾಡಲಾಗುತ್ತೆ. ಯಾವುದೇ ಭಿನ್ನಮತ ಆಗದಂತೆ ತಡೆಯಲು ಡಿಕೆಶಿ ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಇದೊಂದು ಟಾಸ್ಕ್ 100% ಇದಾಗುತ್ತೆ. ಶಾಸಕರಿಗೆ ಕೊಟ್ಟು ಅವರನ್ನ ನಾವು ಹೋಗಿ ಕೇಳಬೇಕಾ? ನಾವು ಹಿರಿಯರು ಅವ್ರ ಹತ್ರ ಹೋಗಿ ಡಿಪಾರ್ಟ್ಮೆಂಟ್ ವೈಸ್ ಅಥವಾ ಖಾತೆ ವಿಚಾರ ಸಂಬಂಧವಾಗಿ ಕೂಡ ಅಲ್ಲಿ ಹೋಗಬೇಕಾಗತ್ತೆ, ಮಾತನಾಡಬೇಕಾಗತ್ತೆ. ಅವರವರ ಊರಿನ ಕ್ಷೇತ್ರದ ಅಭಿವೃದ್ಧಿಯ ಸಂಬಂಧವಾಗಿ ಮಾತುಕತೆ ಮಾಡಬೇಕಾಗಿರುತ್ತೆ. ಅವ್ರ ಮುಂದೆ ನಾವು ನಿಂತ್ಕೊಂಡು ಕೇಳಬೇಕಾ ಅನ್ನುವಂತಹ ಭಾವನೆ ಕೂಡ ಬರುತ್ತೆ ಹಿರಿಯರಲ್ಲಿ. ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್. ರೂಪೇಶ್, ಈಗ ಮೊದಲನೇ ಲಿಸ್ಟ್ ಆಯಿತು, ಅದರಲ್ಲಿ ಒಂದಿಷ್ಟು ಅಸಮಾಧಾನ ಕೂಡ ಏರ್ಪಡ್ತು. ಈಗ ಎರಡನೇ ಲಿಸ್ಟ್ನ ರೆಡಿ ಮಾಡೋದ್ರಲ್ಲಿ ಕೂಡ ನಾಯಕರಿದ್ದಾರೆ. ಬಟ್ ಈಗ ಭಾಳಷ್ಟು ಟಾಸ್ಕ್ಗಳನ್ನು ಕೂಡ ಎದುರಿಸಬೇಕಾಗುತ್ತೆ ಹೈಕಮಾಂಡ್ ಜೊತೆಗೆ ರಾಜ್ಯದ ನಾಯಕರು. ಸೊ ಆ ಒಂದು ಲಿಸ್ಟ್ನಲ್ಲಿ ಯುವ ಶಾಸಕರಿಗೆ ಮಣೆ ಹಾಕುವಂತಹ ಸಾಧ್ಯತೆಗಳಿದೆಯಾ? ಅಕಸ್ಮಾತ್ ಹಾಕಿದ್ರೂ ಕೂಡ ಏನೆಲ್ಲ ಸವಾಲುಗಳನ್ನು ಎದುರಿಸಬೇಕಾಗುತ್ತೆ? ಮಾಹಿತಿ ಕೊಡೋದಾದ್ರೆ. ಕುಸುಮ, ಇಲ್ಲಿ ರಾಹುಲ್ ಗಾಂಧಿ ಅವರನ್ನ ಡಿಕೆ ಶಿವಕುಮಾರ್ ಅವರು ಭೇಟಿ ಮಾಡೋದು ಈ ಸಂದರ್ಭದಲ್ಲಿ ಒಂದು ಪ್ರಸ್ತಾಪ ಮಾಡ್ತಾರೆ ಏನಂತ ಹೇಳಿದ್ರೆ, ಯುವಕರಿಗೆ ಹೆಚ್ಚು ಮಣೆ ಹಾಕಬೇಕು ಅಂತೇಳಿ. ಒಂದು ಯುವ ಶಾಸಕರಿಗೆ ಅದೇ ರೀತಿಯಾಗಿ ಸಚಿವರಾಗದಂತಹ ಶಾಸಕರಿಗೆ ಮಣೆ ಹಾಕಬೇಕು ಅಂತ ಹೇಳಿ ಕೂಡ ಈಗ ರಾಹುಲ್ ಗಾಂಧಿ ಅವರು ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಇಲ್ಲಿಗ ಪ್ರಮುಖವಾಗಿ ಇನ್ನೂ ಕೂಡ ಅವರು ಸಚಿವರೇ ಆಗಿಲ್ಲ ಅಂತವರನ್ನ ಪಟ್ಟಿಯನ್ನ ಮಾಡಿ ಅಂತವ್ರಿಗೊಂದಿಷ್ಟು ಅವಕಾಶ ಮಾಡಿಕೊಡಿ. ಅದೇ ರೀತಿ ಯೂತ್, ಯಾಕಂದ್ರೆ ಫಸ್ಟ್ ಟೈಮ್ MLA ಯಾರಾಗಿರ್ತಾರೆ, ಅದೇ ರೀತಿ ಯೂತ್ ಫೇಸ್ಗಳು ಅಂತೇಳಿ, ಯೂತ್ ಐಕಾನ್ ಅಂತೇಳಿ ಕರ್ನಾಟಕದಲ್ಲಿ ಯಾರು ಕರೆಸ್ಕೊಂಡಿದ್ದಾರೋ ಅವ್ರಿಗೆ ಮಣೆ ಹಾಕಿ ಅಂತೇಳಿ ಹೇಳಿದ್ದಾರೆ. ಯೂತ್ ಐಕಾನ್ ಅಥವಾ ಫಸ್ಟ್ ಟೈಮ್ MLAಗಳಲ್ಲಿ ಈಗ ನಾರಾ ಭರತ್ ರೆಡ್ಡಿ ಇರ್ಬೋದು, ಪ್ರದೀಪ್ ಈಶ್ವರ್, ದರ್ಶನ್ ಧ್ರುವ ನಾರಾಯಣ್ ಸೇರಿ ಹಲವಾರು ಜನ ಬರ್ತಾರೆ. ಇವರೆಲ್ಲರೂ ಕೂಡ ಮೊದಲ ಬಾರಿಗೆ ಆಯ್ಕೆ ಆದವರು. ಅದೇ ರೀತಿ ಕರ್ನಾಟಕದಲ್ಲಿ ಒಂದು ಹೆಸರು ಕೂಡ ಇದೆ. ಈ ಮೂಲಕ ಯುವಕರನ್ನ ಸೆಳೆಯಕ್ಕೆ ಪ್ರಯತ್ನವನ್ನು ಮಾಡಬಹುದು ಅಂತೇಳಿ ರಾಹುಲ್ ಗಾಂಧಿ ಸಲಹೆ ಕೊಟ್ಟಿದ್ದಾರೆ. ಕೇವಲ ಯುವ ಶಾಸಕರಿಗೆ ಮಾತ್ರ ಅಲ್ಲ, ಅದೇ ರೀತಿಯಾಗಿ 2-3 ಬಾರಿ ಗೆದ್ದಂತಹ ಉತ್ಸಾಹಿ ಇನ್ನೂ ಕೂಡ ಸಚಿವರಾಗದೇ ಇರತಕ್ಕಂಥ ಒಂದಿಷ್ಟು ಜನ ಇರ್ತಾರೆ. ಅವರಿಗೂ ಕೂಡ ಒಂದು ಮಣೆ ಹಾಕಿ ಅಂತೇಳಿ ಹೇಳಿದ್ದಾರೆ. ಇದರಲ್ಲಿ ಪ್ರಿಯಾ ಕೃಷ್ಣ ಬರ್ತಾರೆ, ಶಿವಲಿಂಗೇಗೌಡರು ಇನ್ನೂ ಕೂಡ ಶಾಸಕರಾಗಿದ್ದಾರೆ, ಸಚಿವರುಗಳು ಆಗಿರ್ಲಿಲ್ಲ. ಅದೇ ರೀತಿ ಷಡಕ್ಷರಿ ಅವರು ಮೊನ್ನೆ ದೆಹಲಿಯಲ್ಲಿ ಅವರಿಗೆ ಹೃದಯಾಘಾತ ಆಯ್ತು, ಸ್ಟ್ರೋಕ್ ಕೂಡ ಆಯ್ತಲ್ಲ, ಅವರು ಕೂಡ ಈ ಲಿಸ್ಟ್ ಅಲ್ಲಿ ಬರ್ತಾರೆ. ಅದೇ ರೀತಿಯಾಗಿ ಇನ್ನೊಂದಿಷ್ಟು ಜನಕ್ಕೂ ಕೂಡ ಮಣೆ ಹಾಕಬೇಕು. ಈ ಮೂಲಕವಾಗಿ ಇನ್ನೂ ಕೂಡ ಸಚಿವರೇ ಆಗಿಲ್ಲ ಅಂತವರಿಗೆ ಮಣೆ ಹಾಕಿ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಆದ್ರೆ ಈಗ ಆಂಧ್ರ ಪ್ರದೇಶ, ಕೇರಳ ಮಾದರಿ ಅನುಸರಿಸಿದ್ರೆ ರಾಜ್ಯದಲ್ಲಿ ಸಾಕಷ್ಟು ಸವಾಲುಗಳು ಎದುರಾಗಬಹುದು. ಯಾಕಂತ ಹೇಳಿದ್ರೆ ಈಗಾಗಲೇ ಕೃಷ್ಣ ಬೈರೇಗೌಡರು ಅಸಮಾಧಾನ ಇದೆ, KH ಮುನಿಯಪ್ಪನವರ ಅಸಮಾಧಾನ ವ್ಯಕ್ತಪಡಿಸಿ ಈಗ ಶಮನ ಆಗಿದೆ. ರಾಮಲಿಂಗಾರೆಡ್ಡಿ ಅವರ ಖಾತೆನೇ ಬೇಡಪ್ಪ, ರಾಜೀನಾಮೆ ಕೊಡ್ತೀನಿ ಅಂತ ರಾಜೀನಾಮೆ ಪತ್ರವನ್ನು ಕೂಡ ಕಳಿಸ್ಕೊಟ್ಟಿದ್ರು. ಹೀಗಾಗಿ ಸವಾಲುಗಳು ಸಾಕಷ್ಟು ಪ್ರಮಾಣದಲ್ಲಿದೆ. ಯಾಕಂತ ಹೇಳಿದ್ರೆ ಈಗ ಈ ರೀತಿಯಾಗಿ ರಾಜೀನಾಮೆ ಪ್ರಸಂಗಗಳಾದ್ರೆ, ಯಾಕಂದ್ರೆ ಈಗ ಹಿರಿಯರನ್ನು ಬಿಟ್ಟು ಕಿರಿಯರಿಗೆ ಮಣೆ ಹಾಕ್ಬೇಕಂತ ಹೇಳಿದ್ರೆ ಹಿರಿಯ ಶಾಸಕರು ಅಥವಾ ಮಾಜಿ ಸಚಿವರುಗಳು ಯಾರು ಕೂಡ ಕೇಳೋದಿಲ್ಲ. ಈ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಸವಾಲಿದೆ. ಒಂದ್ ಕಡೆ ರಾಹುಲ್ ಗಾಂಧಿಗೆ ಮಾತು ಕೊಟ್ಟಿದ್ದಾರೆ, ಯುವಕರಿಗೆ ಹೆಚ್ಚು ಪ್ರಮಾಣದ ಮಣೆ ಹಾಕ್ತೇವೆ ಅಂತ ಹೇಳಿ. ಆದ್ರೆ ರಾಜ್ಯದ ಮಟ್ಟಿಗೆ ನೋಡೋದಾದ್ರೆ ಯುವಕರಿಗೆ ಮಣೆ ಹಾಕಿದ್ರೆ ಮತ್ತೆ ಹಿರಿಯರ ಅತೃಪ್ತಿ ಆಗುತ್ತೆ, ಸಮುದಾಯದ ಲೀಡರ್ಗಳು ಇರ್ತಾರೆ, ಆ ಸಮುದಾಯ ಕೂಡ ಮುನಿಸಿಕೊಳ್ಳುತ್ತೆ. ಈ ಒಂದು ಪ್ರಯತ್ನ ಆಗಬಾರದು, ಈ ಸಮಸ್ಯೆಗಳಾಗಬಾರದು. ಈ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಜಾಣತನದಿಂದ ಒಂದಿಷ್ಟು ಜನಕ್ಕೆ ಮಾತ್ರ ಮಣೆ ಹಾಕೋದು, ಮತ್ತೊಂದಿಷ್ಟು ಜನ ಹಿರಿಯರಿಗೆ ಮಣೆ ಹಾಕಲಿಕ್ಕೆ ಪ್ಲಾನ್ ಮಾಡ್ಕೊಂಡು ಕಾಣ್ತಾ ಇದೆ ಈಗ. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.